ಎರಡೂ ರಾಷ್ಟ್ರಗಳ ಮಧ್ಯೆ ದಾಳಿ ಪ್ರತಿದಾಳಿಗಳು ಮುಂದುವರಿತಾ ಇರೋದ್ರಿಂದ ಈ ಮಧ್ಯಪ್ರಾಚ್ಯ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಇದರಿಂದ ಯಾವೆಲ್ಲ ಇಂಪ್ಯಾಕ್ಟ್ಗಳು ಬೇರೆ ರಾಷ್ಟ್ರಗಳಿಗೆ ಆಗಬಹುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಭಾರತಕ್ಕೆ ಏನು ಸಮಸ್ಯೆ ಆಗುತ್ತೆ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ, ಭಾರತಕ್ಕೆ ಸರಬರಾಜು ಆಗುವ ತೈಲದಲ್ಲಿ ಅರ್ಧದಷ್ಟು ತೈಲ ಸರಬರಾಜು ಸ್ಥಗಿತ ಅಂತೆ, ಸಂಘರ್ಷ ದೀರ್ಘಕಾಲದವರೆಗೆ ಮುಂದುವರೆದ್ರೆ ಸಂಕಷ್ಟ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ಎಕ್ಸ್ಪರ್ಟ್ಸ್ ವಿಶ್ಲೇಷಣೆ ಮಾಡ್ತಿದ್ದಾರೆ. ಈ ಹೊತ್ತಲ್ಲಿ ಹಿಂಗ್ ಹೋಗ್ಬಿಟ್ರೆ ಪರಿಸ್ಥಿತಿ ಭಾರತಕ್ಕೆ ಅದರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಅಂತ. ಇರಾನ್ನಲ್ಲಿರುವಂತಹ ಹಾರ್ಮುಜ್ ಜಲಸಂಧಿ ಮೂಲಕವೇ ಭಾರತಕ್ಕೆ ತೈಲ ಸಾಗಾಟ ಆಗಬೇಕು. ಈ ಜಲಸಂಧಿ ಮೂಲಕವೇ ಭಾರತಕ್ಕೆ 50% ಕಚ್ಚಾ ತೈಲವನ್ನ ಪೂರೈಕೆ ಮಾಡಲಾಗುತ್ತಂತೆ. ಇರಾನ್ ಹಾರ್ಮುಜ್ ಜಲಸಂಧಿ ಮುಚ್ಚಿಬಿಟ್ರೆ ಸಮಸ್ಯೆ ಆಗೋ ಸಾಧ್ಯತೆಗಳು ಇದೆ ಅನ್ನುವಂಥ ಆತಂಕ. ಸದ್ಯ 1 ವಾರ ಭಾರತಕ್ಕೆ ಕಚ್ಚಾ ತೈಲದ ಯಾವುದೇ ಕೊರತೆ ಆಗೋದಿಲ್ಲ. 1 ವಾರದ ಬಳಿಕ ತೈಲ ಪೂರೈಕೆಯಲ್ಲಿ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಪರಿಸ್ಥಿತಿ ಹಿಂಗೇ ಮುಂದುವರೆದು ತೈಲ ಪೂರೈಕೆಯಲ್ಲಿ ಸಮಸ್ಯೆ ಆಗಿಬಿಟ್ರೆ ಖಂಡಿತ ಅದು ಭಾರತಕ್ಕೆ ಸ್ವಲ್ಪ ಮಟ್ಟಿಗೆ ಆತಂಕವನ್ನ ಸೃಷ್ಟಿ ಮಾಡೋ ಸಾಧ್ಯತೆಗಳು ಇದೆ ಅಂತ ವಿಶ್ಲೇಷಕರು ಈ ರೀತಿ ಅದನ್ನ ವಿಶ್ಲೇಷಣೆ ಮಾಡ್ತಿದ್ದಾರೆ. ಹಾಗಾಗಿ ಭಾರತದ ಸ್ಟ್ಯಾಂಡ್ ಬಗ್ಗೆ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಬೇರೆ ಬೇರೆ ರಾಷ್ಟ್ರಗಳ ಸ್ಟ್ಯಾಂಡ್ ಏನು ಈ ಪರಿಸ್ಥಿತಿಯಲ್ಲಿ ಅನ್ನೋದು ಕೂಡ ಪ್ರಶ್ನೆ ಇದೆ. ಹಾಗಾಗಿ ಎರಡೂ ರಾಷ್ಟ್ರಗಳ ಮಧ್ಯೆ ನಡೀತಾ ಇರುವಂತಹ ದಾಳಿ ಅಂತ ಪರಿಗಣಿಸಕ್ಕಾಗಲ್ಲ. ಇದು ವಿಶ್ವದಲ್ಲಿರುವಂತಹ ಹಲವು ರಾಷ್ಟ್ರಗಳ ಮೇಲೆ ಈ ಪರಿಸ್ಥಿತಿಯ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಗಮನಿಸಬೇಕು. ಬದಲಾಗಿ ನಮ್ಮ ಭಾರತೀಯರಿಗೆ ಒಂದು ಪ್ರಶ್ನೆ ಇತ್ತು, ನಮಗೇನು ಸಮಸ್ಯೆ ಆಗುತ್ತೆ ಅಂತ ಇದೆ. ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ಬಿಟ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ. 1 ವಾರದವರೆಗೂ ಸಮಸ್ಯೆ ಇರಲ್ಲ. ಇನ್ಫ್ಯಾಕ್ಟ್ ಒಂದಷ್ಟು ಸ್ಟಾಕ್ಗಳಿರುತ್ತೆ, ಬಟ್ ಸ್ಟಾಕ್ ಖಾಲಿ ಆಗದಿದ್ದಂಗೆ ನಿಮಗೆ ಪೂರೈಕೆನೇ ಆಗಲಿಲ್ಲ ತೈಲ ಅಂತ ಅಂದರೆ ಸಮಸ್ಯೆ ಆಗುತ್ತೆ ಅಂತ. ಹಾಗಾಗಿ ಈ ಪರಿಸ್ಥಿತಿ ಮುಂದುವರೆದ್ರೆ ಸ್ವಲ್ಪ ಸಂಕಷ್ಟ ಅನ್ನುವಂಥ ವಿಚಾರಗಳು ನೋಡೋದಕ್ಕೆ ಸಿಗುತ್ತೆ.